ಆಗುತ್ತೆ. ಒಳ್ಳೆ ಫಿಲಮ್ ಆಗುತ್ತೆ. ಒಳ್ಳೆ ಫಿಲಮ್ ಇತ್ತು ಕಂಟಿನ್ಯೂ ಒಳ್ಳೆ ಒಳ್ಳೆ ಸಿನಿಮಾ ಅಂತ ಹೇಳೋ ಮತ್ತೆ ಅಲ್ಲೇ ಗೊತ್ತಾಯಿತು. ಹಾಗಾಗಿ ಪ್ರಮೋಷನ್ ಕಂಟಿನ್ಯೂ ಆಗಬೇಕು. ಮಂಜುನಾಥ್ ಸರ್ ನಿರ್ಮಾಪಕರು ಮತ್ತು ನಿರ್ದೇಶಕರು ಸಂತೋಷ, ಧನ್ಯವಾದಗಳು. ಸಿನಿಮಾ ನನ್ನ ಲೈಫಲ್ಲಿ ಶುರುವಾಗಿದ್ದು 1998ರಲ್ಲಿ ಭಾರ್ಗವ ಸರ್ಗೆ ಅಸಿಸ್ಟೆಂಟ್ ಆಗಿ ಒಂದು ಫಿಲಮ್ ವರ್ಕ್ ಮಾಡಿದ್ದೆ. ಅವಾಗಿದ್ದು ಸ್ಟಾಕು ಮ್ಯಾಗ್ಝಿನಲ್ಲಿ ವರ್ಕ್ ಮಾಡಿದ್ದು. ಆಮೇಲೆ ಕೆಲವೊಂದು ಸಿನಿಮಾಗಳಲ್ಲಿ ಸ್ಕ್ರಿಪ್ಟಲ್ಲಿ ಇನ್ವಾಲ್ವ್ ಆಗಿದ್ದೆ. 2 ವರ್ಷ ಆದಮೇಲೆ ಗ್ಯಾಪ್ ಆಯಿತು, ಬೇರೆ ದೇಶದಲ್ಲಿ ಕೆಲಸ ಸಿಕ್ತು ಅಂತ ಹೇಳಿ ಹೋಗಿ ಈಗ ವಾಪಸ್ ಬಂದು ಈಗ 4 ವರ್ಷದ ಮುಂಚೆ ಸ್ಕ್ರೀನ್ ರೈಟಿಂಗ್ ಕಲಿತ್ಕೊಂಡು ಅಮೆರಿಕದಲ್ಲಿ ಧೈರ್ಯ ಮಾಡಿ ಒಂದು ಕತೆ ಬರೆದು ಬಜೆಟಲ್ಲಿ ಆಗುವಂಥ ಒಂದು ಶಕ್ತಿಗೆ ಬರುವಂಥ ಮತ್ತು ಅದೇ ಸಮಯಕ್ಕೆ ಡಿಫ್ರೆಂಟ್ ಆಗಿರುವಂಥ ಒಂದು ಜಾನ್ರ ಟ್ರೈ ಮಾಡೋಣ ಅಂತೇಳಿ ಒಂದು ಕತೆ ಬರೆದು ಒಂದು ಪ್ರಯತ್ನ ಶುರು ಮಾಡಿದೆ. ರಾಯರ ಆಶೀರ್ವಾದ ಇಟ್ಕೊಂಡು ಕಂಪನಿ ಕೂಡ ಪ್ರೊಡಕ್ಷನ್ ಹೌಸ್ ಕೂಡ ರಾಯ ಫಿಲ್ಮ್ಸ್ ಅಂತ ಇಟ್ಕೊಂಡು ಅವರ ಆಶೀರ್ವಾದದಿಂದ ಮುಂದುವರೆದೆ. ಕತೆ ಬೇಸಿಕಲಿ ಇಟ್ಸ್ ಡ್ರಾಮಾ ಥ್ರಿಲ್ಲರ್ ಅಥವಾ ಥ್ರಿಲ್ಲರ್ ಡ್ರಾಮಾ ಅಂತ ಹೇಳ್ಬೋದು. ಜೊತೆಗೆ ರೋಡ್ ಸ್ಟೋರಿ. ಬರೀ 4 ಅಥವಾ 3 ಕ್ಯಾರೆಕ್ಟರ್ ಮೇಲೆ ಮಾತ್ರ ಕತೆ ನಿಂತಿರುತ್ತೆ. ನಮ್ಮ ಟ್ಯಾಗ್ಲೈನ್ ಬಂದು ಒನ್ ಹೈವೇ ಮೆನಿ ಸೀಕ್ರೆಟ್ಸ್. ಸೊ ಆ ಕಾನ್ಸೆಪ್ಟಲ್ಲಿ ಸ್ಕ್ರಿಪ್ಟ್ ಆಗಿದೆ. ಸೊ ಈ ಸ್ಕ್ರಿಪ್ಟನ್ನ ಫಸ್ಟು ಪ್ರಮೋದ್ ಸರ್ ಹತ್ರ ಹೋಗಿ ನರೇಟ್ ಮಾಡಿದೆ. ಪ್ರಮೋದ್ ಸರ್ಗೆ ಇಷ್ಟ ಆಗಿ ಒಂದೇ ದಿನದಲ್ಲಿ ಓಕೆ ಮಾಡಿದ್ರು, ಚೆನ್ನಾಗಿದೆ ಮಾಡೋಣ ಅಂತೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಲ್ಲಿಂದ ಜರ್ನಿ ಶುರುವಾಗಿದ್ದು. ಅದಾದಮೇಲೆ ಫೈನಲಾಗಿ ಈಗ ರಾಯರೇ ಶ್ರುತಿ ಮೇಡಮ್ ಅವರು ಆಪರ್ಚುನಿಟಿ ಸಿಗ್ತವ್ರಿಗೆ ಒಂದು ಕಥೆನ ನರೇಟ್ ಮಾಡೋದಕ್ಕೆ NH66 ಅವರು ನರೇಟ್ ಮಾಡಿ ಅವ್ರಿಗೂ ಇಷ್ಟ ಆಗಿ ಅವರು ಒಪ್ಪಿಗೆ ಕೊಟ್ಟರು. ಥ್ಯಾಂಕ್ ಯು ವೆರಿ ಮಚ್. ಸೊ ಇದಕ್ಕೆಲ್ಲ ನನ್ನ ಕನಸು ಅಥವಾ ನನ್ನ ಬರವಣಿಗೆ ಏನಿದೆ ಅಂದ್ಕೊಂಡಿದ್ದೀನಿ ಅದಕ್ಕೆ ಜೀವ ತುಂಬೋದಕ್ಕೆ ಬಂದಿದ್ದಾರೆ ನಮ್ಮ ಸ್ನೇಹಿತರು ಸುನೀತ್ ಅಲ್ಗೇರಿ ಡಿಒಪಿಯಾಗಿ. ಇವರು ನನಗೆ ಒಂದು ಈ ಪ್ರಾಜೆಕ್ಟ್ಗೆ ಅಂತಲೇ ಹೇಳ್ಬೋದು ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲಿ ಇನ್ವಾಲ್ವ್ಮೆಂಟ್ ನನಗೆ ಒಂದು ಸಪೋರ್ಟ್. ಬೀಯಿಂಗ್ ದಿಸ್ ಇಸ್ ಮೈ ಫಸ್ಟ್ ಫಿಲ್ಮ್ ಆಸ್ ಎ ಡೈರೆಕ್ಷನ್ ಪ್ರೊಡಕ್ಷನಲ್ಲಿ. ಸೊ ಸುನೀತ್ ಅವರು ಹೆಲ್ಪ್ ಸಪೋರ್ಟ್ ಮತ್ತು ದೊಡ್ಡ ಕಾಂಟ್ರಿಬ್ಯೂಷನ್ ಹೇಳಬೇಕು ಅಂದರೆ ಆ ಒಂದು ಧೈರ್ಯದ ಮೇಲೆ ಮುಂದೆ ಹೆಜ್ಜೆ ಇಟ್ಟು ಹೋಗ್ತಾ ಇರೋದು. ಸೊ ಜೊತೆಗಾಗಿ ಪ್ರಮೋದ್ ಸರ್ ಮತ್ತು ಶ್ರುತಿ ಮೇಡಮ್ ಅವ್ರಿಗೂ ತುಂಬ ಒಳ್ಳೆ ಇದಾಗಿದೆ ಫ್ರಮ್ ಸ್ಕ್ರೀನ್ ಸೈಡ್. ಏನೇನು ಹೇಳ್ಬೋದು ಗೊತ್ತಾಗ್ತಿಲ್ಲ. ಸೊ ಈ ಜಾನ್ರ ಒಂದು ಥ್ರಿಲ್ಲರ್ ಜಾನ್ರ ಇಟ್ಕೊಂಡು ಈ ಕತೆ ಮಾಡಬೇಕು ಅಂತ ಶುರು ಮಾಡಿದಾಗ ಎಲ್ಲ ಒಂದು ಟೀಮ್ ಆದಮೇಲೆ ಇದಕ್ಕೆ ಬ್ಯೂಟಿಫುಲ್ ಮ್ಯೂಸಿಕ್ ಬೇಕಿತ್ತು ಅಂತ ನನಗೆ ತುಂಬ ಆಸೆ ಇತ್ತು. ಸುಮಾರು ಸರ್ಚ್ ಮಾಡಿ ಕೊನೆಗೆ ಒಂದು ಜರ್ಮ್ನ ಹುಡುಕಿದ್ವಿ, ರತ್ನ ಸ್ವಾಮಿನಾಥನ್ ಅಂತ. ತುಂಬ ಚೆನ್ನಾಗಿ ನನಗೆ ಏನು ಬೇಕು, ಕತೆಗೆ ಏನು ಬೇಕು ಅಂತ ಬೇಗ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಟ್ಯೂನ್ ಮಾಡಿಕೊಟ್ಟಿದ್ದಾರೆ ಒಂದು ಸಾಂಗ್ನ. ಅದನ್ನು ವಿಭಿನ್ನವಾಗಿ ಏನು ಪ್ರಯತ್ನ ಪಡ್ತಾರೆ ಅಂದರೆ ಮಾಡ್ತಾ ಇಲ್ಲ. ಬಟ್ ಆ ಕತೆ ಏನು ಕೇಳುತ್ತೆ, ಜಾನ್ರ ಏನು ಕೇಳುತ್ತೆ, ಬೇಸಿಕಲಿ ಕಥೆಯಿಂದ ಜಾನ್ರ ಏನು ಕೇಳುತ್ತೆ ಅನ್ನೋ ಕಾನ್ಸಂಟ್ರೇಷನಲ್ಲಿ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಈ ಒಂದು ಜರ್ನಿಯಲ್ಲಿ ಶುರು ಮಾಡ್ತಾ ಇದ್ದೀವಿ. 6ನೇ ತಾರೀಕಿಂದ ಶುರು ಆಗ್ತಿದೆ ಮ್ಯಾಂಗ್ಳೂರಿಂದ. ನನಗೆ ಹೇಳ್ಬಿಡ್ತೀನಿ ಕ್ವಶನ್ಸ್ ಏನಾದರೂ ಬರೋದಿಲ್ಲ ಮುಂಚೆ. ಸೊ ದಿಸ್ ಸ್ಟೋರಿ ನಡೆಯೋದೇ NH66 ಅಂತ. ಸೊ ಅದಕ್ಕೆ ಈ ಶೀರ್ಷಿಕೆ ಇಟ್ಕೊಂಡಿದ್ದೀವಿ. ದ ಎಂಟೈರ್ ಸ್ಕ್ರಿಪ್ಟ್ ಅಥವಾ ಎಂಟೈರ್ ನರೇಟಿವ್ ಈಸ್ ಆನ್ NH66 ಆಗುತ್ತೆ. ಒಂದು ಕಾರಲ್ಲಿ ನಡೆಯುವಂಥ ಕತೆ, 2 ರಾತ್ರಿಯಲ್ಲಿ ಮುಗಿಯುವಂಥ ಕತೆ ಇದೆ. ಸೊ ಎಲ್ಲ ಕ್ಯಾರೆಕ್ಟರ್ಗಳು ಏನು ಜರ್ನಿ ಮಾಡ್ತಾರೆ ಅಥವಾ ಕತೆ ಏನು ನಡೆಯುತ್ತೆ
NS66 ಅಲ್ಲಿರೋದ್ರಿಂದ ಎಷ್ಟೊಂದು ಟೈಟಲ್ಗಳೆಲ್ಲ ಹುಡುಕಿ ಫೈನಲ್ ಆಗಿ NS66 ಔಟ್ ಅಂತ ಅನ್ನಿಸ್ತು. ಟೀಮ್ ಎಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿ ಈ ಶೀರ್ಷಿಕೆನ ಇಟ್ಕೊಂಡ್ವಿ. ಚೆನ್ನಾಗಿದೆ ಅಂತ ನಮ್ಗನ್ಸಿದೆ. ಸೊ ಪ್ರೇಕ್ಷಕರು ಚೆನ್ನಾಗಿದೆ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ಜರ್ನಿ ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಆಗಿ ಗೋವಾ ತನಕ ಮುಗಿಯುತ್ತೆ. ಆ್ಯಕ್ಚುಲಿ ಓಪನ್ ಆದಾಗ ಬೇಸಿಕಲಿ ಹಾಗೆ ಹೇಳ್ದಂಗೆ ರೋಡ್ ಟ್ರಾವೆಲ್ ಜಾನ್ರ ಬಂದಿದೆ. ಈ ಜಾನ್ರ ಬಂದಿಲ್ಲ ಅಂತ ನನಗನ್ನಿಸ್ತು. ಸುಮಾರು ವರ್ಷಗಳಾಗ್ಬಿಟ್ಟಿದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ, ನಮ್ಮ ಕನ್ನಡ ಸಿನಿಮಾ ಒಂದು ಟ್ರಾವೆಲ್ ಜರ್ನಿಗೆ ಯಾವುದು ಬಂದಿರಲಿಲ್ಲ ಅಂತ ಅನಿಸಿ ಈ ಬರವಣಿಗೆ ಶುರು ಮಾಡಿದೆ. ಅದಕ್ಕೆ ಈ ಜಾನ್ರ ಈ ಕಥೆ ಶುರು ಮಾಡಿದೆ. ಯಾವ ಜಾನರ್ ಸರ್? ಥ್ರಿಲ್ಲರ್. ಯಾವ್ದಾದ್ರು ರಿಯಲ್ ಇನ್ಸಿಡೆನ್ಸ್ ಎಲ್ಲ ಪೂರ್ತಿ ಆಯ್ತಾ ಮಾಡೋದು? ಇಲ್ಲ ರಿಯಲ್ ಇನ್ಸಿಡೆಂಟ್ಸ್ ಎಲ್ಲ ಕೆಲವೊಂದು ಸಣ್ಣ ಪುಟ್ಟದ್ದು ಬೇರೆ ಸೀನ್ಸ್ ಬಂದು ಹೋಗುತ್ತೆ. ಬಟ್ ಯಾವುದೋ ಇದ್ರ ಮೇಲೆ ಆಧಾರ ಹೋಗುತ್ತೆ. ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ NS66ಗೆ ನೀವೆಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು. ನಮಗೆ ಸಿನಿಮಾ ಅಂತ ಅನ್ನಿಸಿದಾಗ ಅಥವಾ ಪ್ರೆಸ್ ಮೀಟ್ ಅಂತ ಕರೆ ಬಂದಾಗ ಪ್ರತಿಯೊಂದು ಜಾಗಗಳಲ್ಲೂ ನಮ್ಮದು ಯೂಶಲಿ ಪಕ್ಷಕ್ಕೆಲ್ಲ ಆ ಕಡೆ ಜಯನಗರನೋ ಆ ಕಡೆ ಈ ಕಡೆ ಸುತ್ತಾ ಇದ್ವಿ. ಒಂದನೇ ಸರಿ ಆರಾಮಾಗಿ ಕಲಿಸ್ಕೊಂಡಿದ್ದೀವಿ. ಎಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು. NS66 ಅವ್ರು ಹೇಳಿದಾಗೆ ಒಂದು ಥ್ರಿಲ್ಲರ್ ಡ್ರಾಮಾ. ಇಷ್ಟ ಆಗೋದಕ್ಕೆ ಹಲವಾರು ಕಾರಣಗಳಿದೆ. ಒಂದು ನಂದೇ ಹೇಳಿದೆ NS66, ಬಟ್ ಅದಕ್ಕಿಂತ ಮುಖ್ಯವಾದ ಕಾರಣ ಅನಿಸಿದ್ದು ನನಗೆ ಅವರು ಮಾಡೋದಂಥ ಸ್ಕ್ರೀನ್ ಪ್ಲೇ. ಅವರು ಲಂಡನ್ನಲ್ಲಿ US ಅಲ್ಲಿ ಸ್ಕ್ರೀನ್ ಪ್ಲೇ ರೈಟಿಂಗ್ ಕಲ್ತ್ಕೊಂಡು ಬಂದು ನಾನು ಇಂಟ್ರೆಸ್ಟಿಂಗ್ ಆಗಿದ್ದೆ. ಅವರು ಪ್ರೊಫೈಲ್ ಬಂದಾಗ ಕತೆ ಕೇಳೋಕ್ಕಿಂತ ಮುಂಚೆ ಮುಂಬರ್ತಿರ್ತಾರೆ ನೋಡೋಣ ಏನು ಅಲ್ಲಿ ಹೋಗಿ ಕಲ್ತ್ಕೊಂಡ್ಬಂದಿದ್ದಾರಲ್ಲ ಸ್ವಲ್ಪ ಹುಡುಗ ಮೇಲೆ ಇರ್ತಾರೆ. ಆದರೆ ಅವ್ರು ಹೇಳಿದ್ಮೇಲೆ ನನಗೆ ನರೇಟಿವ್ ತುಂಬ ಇಷ್ಟ ಆಯಿತು, ಸ್ಕ್ರೀನ್ ಪ್ಲೇ ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ರೊಡಕ್ಷನ್ ಕೂಡ ನಾನೇ ಮಾಡಬೇಕು ಅಂತಿದ್ದೀನಿ ಸರ್. ಅದು ಖುಷಿ ಆಯಿತು. ಇನ್ನೊಬ್ಬರು ಪ್ರೊಡ್ಯೂಸರ್ ಅವ್ರಿಗೆ ಕತೆ ಹೇಳಿ ಅವ್ರು ಒಪ್ಪಿಸಿ ಅವ್ರಿಗೆ ಬಡ್ಜೆಟ್ ಫಿಕ್ಸ್ ಮಾಡಿ ಇದೆಲ್ಲ ಮಾಡೋದಕ್ಕಿಂತ ನಾನೇ ಮಾಡಬೇಕು ಅಂತಿದ್ದೀನಿ ಸರ್ ಅಂತ ಧೈರ್ಯದಲ್ಲಿ ಬಂದರು. ಅದು ಖುಷಿ ಆಯಿತು. ಸೊ ಇದೆಲ್ಲದರ ಜೊತೆ ಅವ್ರ ಕಾಸ್ಟಿಂಗಿಗೆ ಒಂದಿಷ್ಟು ಆಪ್ಷನ್ಸ್ ಇಂದ ಇಟ್ಕೊಂಡು ಬಂದಾಗ ಎಲ್ಲರೂ ನನ್ನ ಫೇವ್ರೆಟ್ಗಳೇ ಆಗಿದ್ರು. ಯಾರು ಶ್ರುತಿ ಮೇಡಮ್ ಆಗಿರ್ಬೋದು, ಇನ್ನೊಂದು ಕಡೆ ರಾಜೇಶ್ ನಟರಂಗ ಅವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ರಾಜೇಶ್ ನಟರಂಗ ಸರ್, ಶ್ರುತಿ ಮೇಡಮ್ ಇದ್ದಾರೆ ಅಂತಂದರೆ ನಮಗೂ ಇನ್ನೂ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಅಂದರೆ ಪ್ರೊಫೆಷ್ನಲ್ ಆ್ಯಕ್ಟರ್ಗಳ ಜೊತೆ ಆ್ಯಕ್ಟ್ ಮಾಡುವಂಥ ಅನುಭವ. ನಾವು ಎಷ್ಟೇ ಕೆಲಸ ಅಂದರೆ ಎಲ್ಲರೂ ರಂಗಭೂಮಿ ಕಲಾವಿದರಾಗಿರೋದ್ರಿಂದ ಆ ಕಡೆ ರಾಜೇಶ್ ನಟರಂಗ ಅವರು ಕೂಡ ಭಾಳ ವರ್ಷದಿಂದ ರಂಗಭೂಮಿಯಲ್ಲಿ ಅವರು ತಾಲೀಮನ್ನು ಮಾಡಿದ್ದಾರೆ. ನಾನು ಕೂಡ ರಂಗಭೂಮಿಯಿಂದ ಬಂದಿದ್ದೆ. ಶ್ರುತಿ ಅವರು ನಾನು ಆ್ಯಕ್ಚುಲಿ ಇದೇ ಸಿನಿಮಾ ಫಸ್ಟ್ ಟೈಮ್ ನಾವು ಆ್ಯಕ್ಟ್ ಮಾಡ್ತಿರೋದು ಅಂದರೆ ಆ್ಯಸ್ ಅ ಬೇರ್ ಈ ಥರ ತುಂಬ ಸ್ಪೇಸಸ್ ಕೂಡ ಆ್ಯಕ್ಟ್ ಮಾಡ್ಬೋದು. ಬಟ್ ನಾವಿಬ್ಬರು ಆ್ಯಕ್ಚುಲಿ ಒಂದು ನಾಟಕ ಮಾಡಬೇಕಾಗಿತ್ತು ಅಂತ ನಮ್ಮ ಗೆಳೆಯರು ಸುಮಾರು ಜನ ಪ್ಲ್ಯಾನ್ ಮಾಡೋದು. ಬಟ್ ಆ ನಾಟಕ ಇವತ್ತೊಂದು ಅವ್ರಿಗೂ ಟೈಮ್ ಸಿಕ್ಕಿಲ್ಲ, ನಮಗೂ ಟೈಮ್ ಸಿಕ್ಕಿಲ್ಲ. ಆ್ಯಕ್ಚುಲಿ ನಾವು ಫಸ್ಟ್ ಸ್ಟೇಜಲ್ಲಿ ಮೀಟ್ ಮಾಡಬೇಕಾಗಿತ್ತು, ಈ ಮೀಟ್ ಮಾಡೋದು. ಸೊ NS66 ಆ ಲ್ಯಾಂಡ್ಸ್ಕೇಪ್ ಆಗಿರ್ಬೋದು, ಸಿನಿಮಾದ ಓವರಾಲ್ ಅದನ್ನು ಶೂಟ್ ಮಾಡುವಂಥ ಪ್ರಕ್ರಿಯೆ ಆಗಿರ್ಬೋದು, ನಾವು ಇಷ್ಟು ದಿನ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ನಿನ್ನೆ ಕೂಡ ಸ್ಕ್ರಿಪ್ಟ್ ರೀಡಿಂಗ್ ಮಾಡ್ತಾ ಇದ್ವಿ. ಫೈನಲ್ ರೌಂಡ್ ಆಫ್ ಸ್ಕ್ರಿಪ್ಟ್ ರೀಡಿಂಗ್ ಮಾಡೋದು, ಅಲ್ಲೂ ಕೂಡ ಹಲವಾರು ಇನ್ಪುಟ್ಸ್ಗಳನ್ನ ತಗೊಂಡು ಇಂಪ್ರೂವೈಸ್ ಮಾಡೋದಕ್ಕೆ ಏನೇನು ಬೇಕು. ಸೊ ಒಂದು ಕಥೆನ ಬರೆದು ತೊಗೊಂಬಂದು ನಾನೇ ನಾಯಕ ನಟ ಆಗಿದ್ರು ಕೂಡ ಸುಮ್ಮನೆ ತೊಗೊಂಡು ಹೇಳಿದ ತಕ್ಷಣ ಅದನ್ನು ಒಪ್ಕೊಳ್ಳೋದಕ್ಕಾಗಲ್ಲ. ಸುಮಾರು 10-15 ಸರಿ ಆ ಸ್ಕ್ರಿಪ್ಟ್ ಮೇಲೆ ಡೈರೆಕ್ಟರ್ ಕೂಡ ವರ್ಕ್ ಮಾಡಿರ್ತಾರೆ. ಅದಾದ್ಮೇಲೆ ನಾವು ಕೂಡ ಇಂಡಿವಿಜುವಲ್ ಆಗಿ ಅದ್ರ ಮೇಲೆ ಕೆಲಸ ಮಾಡ್ತೀವಿ. ಒಂದು ಒಳ್ಳೆ ಸಿನಿಮಾ ಆಚೆ ಬರ್ತಾಯಿಲ್ಲ ನಾನಂತೂ. ಸೊ ಆ ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ NS66ಗೆ ನಿಮ್ಮೆಲ್ಲರ ಹಾರೈಕೆಯಲ್ಲಿ ಮಂಜುನಾಥ್ ಅವ್ರಿಗೆ ಮೊದಲನೇ ಪ್ರಯತ್ನ. ಅವ್ರ ಮೇಲೆ ಕೂಡ ರಾಯರ ಕೃಪೆ ಇರಲಿ ಅಂತ ಹೇಳ್ಬೋದ. ಅವ್ರು ರಾಯರ ಪರಮಾರ್ಥ ಭಕ್ತರು. ಪ್ರೊಡಕ್ಷನ್ ಹೌಸ್ ಹೆಸರು ನೋಡಿದ್ರೆ ಗೊತ್ತಾಗುತ್ತೆ. ಅವ್ರು ಬಂದಿದ್ದ ದಿವಸದಿಂದಲೂ ರಾಯರಿದ್ದಾರೆ ಸರ್ ಅಂತ. ನಾನು ಸುದೀರ್ಘ ಸರ್ ಫೋನ್ ಮಾಡಿದ ತಕ್ಷಣ ಕರೆಕ್ಟ್ ಜಾಗಕ್ಕೆ ಬಂದಿದ್ದಾರೆ ನೋಡಿ ಸರ್ ಅಂತ. ಕರೆಕ್ಟ್ ಜಾಗಕ್ಕೆ ಬಂದಿದ್ದಾರೆ ಸರ್. 24/7 ರಾಯರು ಅಂತ ಹೇಳ್ತಾರೆ. ಸೊ ಆ ರಾಯರು ಒಳ್ಳೆ ಆಶೀರ್ವಾದ
2-3 ವರ್ಷದಿಂದ ನಾವು ಕಾಂತಾರಕ್ಕೆ ಅದೇ ಜಾಗದಲ್ಲಿ ಇದ್ದಿದ್ದರಿಂದ ಎಲ್ಲ ಹುಡುಗರು ಅನುಭವ ಆಗಿದೆ. ಸೊ ಯಾರಿಗೂ ಅದೇನು ವಸ್ತು ಆ ಊರು ಹೊಸ ಅಂತ ಯಾರಿಗೂ ಅನ್ನಿಸ್ತಿಲ್ಲ. ಸುಮಾರು ಪೋರ್ಷನ್ಸನ್ನ ಮಂಗಳೂರಲ್ಲಿ ಶೂಟ್ ಮಾಡ್ತಾ ಇದ್ವಿ. ಮಿಕ್ಕಿದ್ದೆಲ್ಲವೂ ಕೂಡ ಟ್ರಾವೆಲಲ್ಲಿ ಶೂಟ್ ಆಗ್ತಾ ಹೋಗುತ್ತೆ. ಗೋವಾದಲ್ಲಿ ಸುಮಾರು ಒಂದು 10 ದಿನ ಶೂಟಿಂಗ್ ಇದೆ. ಸೊ ಇದಿಷ್ಟನ್ನು ಮುಗಿಸಿ ಏಪ್ರಿಲ್ ತಿಂಗಳಲ್ಲಿ ಮೇಜರ್ ಶೂಟಿಂಗ್ ಮುಗಿಯುತ್ತೆ. ಅಕಸ್ಮಾತ್ ಏನಾದ್ರು ಪ್ಯಾಚ್ ವರ್ಕ್ ಥರ ಉಳ್ಕೊಂಡ್ರೆ ಮೇ ತಿಂಗಳಲ್ಲಿ ಮಾಡೋಣ ಅಂತ. ಏನಕ್ಕೆ ಒಂದೇ ಸ್ಟ್ರೆಚಲ್ಲಿ ಮಾಡ್ತಿರೋದು ಒಂದು ಸಣ್ಣ ಲುಕ್ ಚೇಂಜ್ ಮಾಡಬೇಕು ಅಂತ ಡೈರೆಕ್ಟರ್ ಆಸೆ. ಯಾವಾಗಲೂ ಮೀಸೆ ಬಿಟ್ಕೊಂಡಿರ್ತೀರಲ್ಲ ಸರ್, ಖಂಡಿತ ಮೀಸೆ ಓಡಿಸಲ್ಲ. ಸೊ ಅದನ್ನು ಸಣ್ಣ ಲುಕ್ ಚೇಂಜ್ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಸೊ ಹಾಗಾಗಿ ಒಂದೇ ಸ್ಟ್ರೆಚಲ್ಲಿ ಮುಗಿಸೋಣ ಅಂತ ಹಾಕೊಂಡಿದ್ದೀವಿ. ಸೊ ಏಪ್ರಿಲ್ ತಿಂಗಳಲ್ಲಿ ಮೇಜರ್ ಮುಗಿದೋಗುತ್ತೆ. ಮೇ ತಿಂಗಳಲ್ಲಿ ಏನಾದ್ರು ಉಳ್ಕೊಂಡ್ರೆ ಮಾಡೋಣ ಅಂತ. ನಿಮ್ಮ ಪಾತ್ರ ಏನಾಗಿರುತ್ತೆ? ಇದು ಒಂದು ಕ್ಯಾಬ್ ಡ್ರೈವರ್ನ ಪಾತ್ರ. ಸೊ ಆ ಕ್ಯಾಬನ್ನು ನಾವು ಓಡಿಸ್ತಿದ್ವಿ. ಅದ್ರಲ್ಲಿ ಬರುವಂಥ ಪ್ಯಾಸೆಂಜರ್ಗಳು ಅಥವಾ ಕಂಪನೀಸು ಅಥವಾ ಗರ್ಲ್ ಫ್ರೆಂಡು ಅಥವಾ ಏನು ಬೇಕಾದ್ರೂ ಮಾಡ್ಕೋಬೋದು. ಆ ಥರದ ಪಾತ್ರಗಳಲ್ಲಿ ರಾಜೇಶ್ ಖನ್ನಾ ಸರ್ವಮನ್ನ ಶೂಟಿಂಗ್ ಬರ್ತಾರೆ. ಸೊ ಕ್ಯಾಬ್ ಡ್ರೈವರಾಗಿ ನಾನಿದ್ದೀನಿ ಸರ್. ಅದಕ್ಕೆ ವೈಟ್ ಹಾಕೊಂಡ್ಬಂದಿದ್ದೀನಿ. ಬೇರೆ ಬೇಡ ಅಂತ ನನಗೆ ಇಂಟಿ ಇರೋದು ಅದಕ್ಕೆ ಸುಮ್ಮನೆ. ಎಲ್ಲರಿಗೂ ನಮಸ್ಕಾರ. ತುಂಬ ವರ್ಷದ ನಂತರ ಮತ್ತೆ ನಿಮ್ಮನ್ನು ಭೇಟಿ ಮಾಡಿದ್ದಕ್ಕೆ ತುಂಬ ಖುಷಿ ಆಗ್ತದೆ. ಸೊ ಥ್ಯಾಂಕ್ ಯು ಸೋ ಮಚ್. ಮಂಜುನಾಥ್ ಸರ್ ಹೇಳಿದ ಹಾಗೆ ನನಗೆ ಆ್ಯಕ್ಚುಲಿ ನರೇಶನ್ ಸ್ವಲ್ಪ ಡಿಫ್ರೆಂಟ್ ಆಗಾಯಿತು. ಯೂಶ್ವಲಿ ಈ ಒಂದು 15 ವರ್ಷ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದು ಯೂಶ್ವಲಿ ನರೇಷನ್ಸ್ ಫೇಸ್ ಟು ಫೇಸ್ ಆಗಿರ್ತಲ್ಲ. ಇವ್ರು ಮಾತ್ರ ನನಗೆ ಆಡಿಯೋ ಕೇಳಿಸ್ತಿತ್ತು. ನನಗೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಆಡಿಯೋ ನರೇಷನ್ ಕೇಳಿಸ್ತಿದ್ದೆ. ಸೊ ಅಲ್ಲಿಂದಲೇ ನನಗೆ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಅನಿಸ್ತು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೆ ಮಂಜುನಾಥ್ ಸರ್ದು ಪ್ಯಾಷನ್ ಫಾರ್ ಸಿನಿಮಾ ಕಾಣಿತು. ತುಂಬ ಪ್ರೀತಿಯಿಂದ ಸಿನಿಮಾ ಮಾಡ್ತಾರೆ. ಆ್ಯಂಡ್ ಆ ಥರ ಒಂದು ಟೀಮ್ ಜೊತೆ ಕೆಲಸ ಮಾಡಬೇಕಾದ್ರೆ ನನಗೆ ಬೋರೇ ಹೊಡೆಯಿಲ್ಲ. ಬಿಕಾಸ್ ದೇರ್ ಆಲ್ವೇಸ್ ಲವ್ ಇಟ್. ಸೊ ಐ ಆಮ್ ಎಕ್ಸೈಟೆಡ್ ಸರ್. ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೆ ಕೊಲಾಬ್ರೇಟ್ ಮಾಡಿ ಒಂದು ಸಿನಿಮಾ ಮಾಡೋದು ಬಹಳ ಇಷ್ಟ. ನಾನು ಕಲ್ತ್ಕೋತೀನಿ ಸ್ವಲ್ಪ ಆ ಪ್ರಾಸೆಸಲ್ಲಿ. ಸೊ ಹಾಗಾಗಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ದ್ಯಾಟ್ ಫ್ರಮ್ ದಿಸ್ ಪ್ರಾಸೆಸ್. ಪ್ರಮೋದ್ ಸರ್ ನನಗೆ ಈಸ್ ಅ ವೆರಿ ಗುಡ್ ಫ್ರೆಂಡ್. ಇಷ್ಟು ವರ್ಷದಲ್ಲಿ ನನಗೆ ಏನಾದರೂ ಒಂದು ಸಣ್ಣ ಡೌಟ್ ಇದ್ದರೆ ಏನಾದರೂ ಬೇಕು ಅಂದರೆ ಕೂಡ ನಾನು ಪ್ರಮೋದಣ್ಣ ಅಂತ ಫೋನ್ ಎತ್ತು ಕರೆಯೋದು. ಈಗ ಇಷ್ಟು ವರ್ಷದ ನಂತರ ಟು ವರ್ಕ್ ವಿತ್ ಯು ದಟ್ ಇಸ್ ಸೋ ಕ್ಲೋಸ್ಲಿ. ಇಟ್ ವಿಲ್ ಬಿ ಎಕ್ಸೈಟಿಂಗ್ ಸರ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಆ್ಯಂಡ್ ಐ ಆಮ್ ಎಕ್ಸೈಟೆಡ್ ಟು ವರ್ಕ್ ವಿತ್ ಯು ಆಲ್ಸೋ. ಪಾತ್ರದ ಬಗ್ಗೆ ಹೇಳಬೇಕಾದ್ರೆ ಮತ್ತೆ ತುಂಬ ಅಷ್ಟು 40 ಕ್ಯಾರೆಕ್ಟರ್ಸ್ ಮಾಡಿರ್ತೀವಿ ಅಪ್ರಾಕ್ಸಿಮೇಟ್ಲಿ. ಅಂತ ಆಗಿದೆಯಲ್ಲ ಅಪ್ರಾಕ್ಸಿಮೇಟ್ಲಿ 40 ಕ್ಯಾರೆಕ್ಟರ್ಸ್ ಮಾಡಿರ್ತೀನಿ. ಆ್ಯಂಡ್ ಅದೆಲ್ಲಕ್ಕಿಂತ ತುಂಬ ಮತ್ತೆ ಡಿಫ್ರೆಂಟ್ ಆಗಿದೆ. ಇನ್ನೂ ಬೇರೆ ಏನಾದರೂ ಡಿಫ್ರೆಂಟಾಗಿ ಬರಿಬೋದಾ ಅಂತ ನಾನು ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಒಂದಿಷ್ಟು ಸಿನಿಮಾಗಳು ಬರ್ತಾ ಇದೆ. ಅದರಲ್ಲಿ ಒಂದು NH66 ಇವತ್ತು ಬೆಳಗ್ಗೆ ಇಷ್ಟೇ ಪ್ರಮೋದನ ಹೇಳಿದ್ರು. ಒಂದು ಡೈಲಾಗ್ ಬಿಟ್ಟರು, ವಯಸ್ಸಾಗ್ತಾ ಆಗ್ತಾ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಬರ್ತಾ ಹೋಗ್ತಾರೆ. ಸೊ ನನಗೆ ಅದೇ ಅನಿಸ್ತಾ ಇದೆ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಬಿ ಪಾರ್ಟ್ ಆಫ್ NH66 ಆಸ್ ಯೋರ್ ಮಾಯಾ. ಹೆಸರಷ್ಟಿಕ್ಕಲ್ಲಿ ಹೇಳಿದ್ದು ನಾನು. ಥ್ಯಾಂಕ್ ಯು. ಬಹಳ ಕಡಿಮೆ. ಕ್ಯಾಮ್ರಾಮನ್ ನನಗೆ ಹಳೆ ಪರಿಚಯ ಮತ್ತು ಬೇರೆ ಸಿನಿಮಾಗಳು ನಾನು ವರ್ಕ್ ಮಾಡೋದ್ರಿಂದ ಬಿಟ್ಟ ಮೇಲೆ ಬ್ರಹ್ಮಾಸ್ತ್ರ ಅವ್ನ ಜೊತೆ ವರ್ಕ್ ಮಾಡೋದ್ರಿಂದ ಅವ್ನ ಕೆಲಸ ನಾನು ನೋಡಿದ್ದೀನಿ. ಸೊ ಅವ್ನು ಭಾಳ ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಇತ್ತು ಈ ಪ್ರಾಜೆಕ್ಟನ್ನು ಅವ್ನ ಕೈ ಕೊಟ್ಟಿದ್ದೀನಿ. ಅವನ ಜೊತೆ ಇನ್ನೊಬ್ಬ ಭೂಪೇಶ್ ಅಂತ ರೈಟ್ ಹ್ಯಾಂಡ್ ಆಗಿ ಅವನು ಕೂಡ ಡಿಒಪಿನೇ ಬೇರೆ ಸಿನಿಮಾಗಳಲ್ಲಿ. ಬಟ್ ಈ ಸಿನಿಮಾಗೆ ಜೊತೆಯಾಗಿ ನಿಲ್ತೀನಿ ಅಂತ ಹೇಳಿ ಬಂದಿದ್ದಾನೆ. ಅವನಿಗೂ ಕೂಡ ಧನ್ಯವಾದಗಳು. ಇವನು ತೂತುಮಡಿಗೆ ಅನ್ನೋ ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪರಿಚಯ ಆಗಿದ್ದು. ಸೊ ಹೋಗ್ತಾ ಇವ್ನಿಗೆ ಯಾವುದೋ ಒಂದು ಪ್ರಾಜೆಕ್ಟ್ ಕೊಡಿಸ್ಬೇಕಲ್ಲ, ಯಾವುದೋ ಮಾಡಬೇಕಲ್ಲ ಇವ್ನ ಜೊತೆಲಿ ಅಂತ ಅನಿಸ್ತಾ ಇತ್ತು. ಮೊನ್ನೆ ರೀಸೆಂಟಾಗಿ ಇದ್ರದ್ದು ಟ್ಯೂನ್ ಒಂದು ಬಂತು. ಮಂಜುನಾಥ್ ಸರ್ ನಾನು ಕೇಳಿಸಿದ್ರು, ನನ್ನ ಕಾರಲ್ಲಿ ಹಾಕೊಂಡು ಕೇಳಿದೆ. ಭಾಳ ಖುಷಿ ಆಯಿತು ನನಗೆ. ಅಂದರೆ ನಾನು ಹೇಳಿದೆ ಅವ್ರಿಗೆ, ಸರ್ ಇದು ಲಿರಿಕ್ಸ್ ದೇವರು ಈ ಟ್ಯೂನ್ಗೆ. ಸೊ ದಯವಿಟ್ಟು ಲಿರಿಕ್ಸನ್ನ ಹುಷಾರಾಗಿ ಬರ್ಸಿ ಅಂತ. ಯಾಕಂದರೆ ಅಷ್ಟು ಅದ್ಭುತವಾಗಿದೆ ಟ್ಯೂನ್. ಹಿಟ್ಟಾಗುವಂಥ ಎಲ್ಲ ಸಾಧ್ಯತೆ ಇದೆ. ರಾಯಲಿದ್ದೀನಿ ಭಾಳ ಅದ್ಭುತವಾಗಿ ಮಾಡಿದ್ರು. ಥ್ಯಾಂಕ್ ಯು ಸೊ ಮಚ್. ಒಂದು ಸಿನಿಮಾ ಅಂತ ಬಂದಾಗ ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಆ ಸಿನಿಮಾ ಚೆನ್ನಾಗಿರೋಲ್ಲ. ಯಾರೋ ಡೈರೆಕ್ಟರ್ ಒಬ್ಬರು ಕೆಲಸ ಮಾಡೋದು, ಒಂದು ಆ್ಯಕ್ಟರ್ ಒಬ್ಬರು ಕೆಲಸ ಮಾಡೋದು ಆಗಲ್ಲ. ಸೊ ಆ ರೀತಿಯಲ್ಲಿ ಈ ತಂಡ ತುಂಬ ಸ್ಟ್ರಾಂಗ್ ಆಗಿದೆ ಅನಿಸುತ್ತೆ. ನಾನು ಒಂದೇ ಸ್ಕೆಡ್ಯೂಲ್ ಹೋಗ್ತಾ
ಒಂದು ಸ್ಟೂಡೆಂಟ್ ಆಡಿಯೋ ರಿಲೇಷನ್ ಕೇಳ್ತಿದ್ರು. ಅವರು ಸಿಕ್ಕಾಪಟ್ಟೆ ಮ್ಯೂಸಿಕ್ ಆಗಲಿ ಆಡಿಯೋ ಪ್ಯಾಷನ್ ಪ್ಯಾಷನ್ ಮೇಲೆ ಅವರು. ಸೊ ಆಡಿಯೋದಲ್ಲಿ ಜೊತೆ ಕೇಳ್ತಿದ್ರು. ಸೊ ಆಗ ಗೊತ್ತಾಯಿತು ಇವರು ಸ್ಕ್ರಿಪ್ಟ್ ಜೊತೆ ಮ್ಯೂಸಿಕ್ ಸಪೋರ್ಟ್ ಮಾಡ್ತಾರೆ. ಸೊ ಈ ಸಿನಿಮಾಲಿ ಮ್ಯೂಸಿಕ್ಗಾಗಿ ಸಿಕ್ಕಾಪಟ್ಟೆ ಒಂದು ಒಳ್ಳೆಯ ಸ್ಪೇಸ್ ಇದೆ ಮತ್ತು ಹಾಡುಗಳಿಗೂ ಒಳ್ಳೆಯ ಸೀಕ್ವೆನ್ಸ್ಗಳಿದೆ. ಸೊ ನಾನು ವೇಟ್ ಮಾಡ್ತೀನಿ ಸಿನಿಮಾ ಸ್ಟಾರ್ಟ್ ಮಾಡಿ. ಸೊ ತುಂಬ ಥ್ಯಾಂಕ್ಸ್ ಹೇಳಿದ್ರು. ಸೊ ಅವರು ಸಪೋರ್ಟ್ ಮಾಡೋದಕ್ಕೆ ಸ್ವಲ್ಪ ಮಿಸ್ ಆಯಿತು, ಒಂದು 5 ನಿಮಿಷ ಲೇಟ್ ಆಗಿದೆ. ಸೊ ಫೈನಲಿ ಮೇಡ್ ಇಟ್. ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿದ್ದಕ್ಕೆ ಆರಾಮಕ್ಕೆ ತುಂಬ ಪ್ರೆಸ್ ಮೀಟ್ಗಳಾಗವು. ಸೊ ಅದಕ್ಕೆ ತುಂಬ ಖುಷಿ ಆಯಿತು ನಮ್ಮದು. ಅಟ್ ದ ಸೇಮ್ ಟೈಮ್ ರಾಯರ್ ಮಠಕ್ಕೆ ಇವರು ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂತ ಬಂದಾಗಿಂದನೂ ನನಗೆ ಏನಂದರೆ ಫುಲ್ ರಾಯರ್ ಭಕ್ತಾಗ್ಬಿಟ್ಟಿದ್ದೆ. ನಾನೇ ಇಡೀ ರಾಯರ್ ಭಕ್ತವಾಗಿ ಭಕ್ತಾಗಿ ಇವಾಗ ಫುಲ್ ಕಂಪ್ಲೀಟಾಗಿ ರಾಯರ್ ಭಕ್ತ ಎಲ್ಲ ನೋಡಿದ್ದೀನಿ. ಆಮೇಲೆ ಎಲ್ಲ ರಾಯರಿದ್ದಾರೆ ಅಂತ ಮಾಡ್ಬಿಟ್ಟಿದ್ದೀನಿ. ಆ ಥರ ಆಗ್ಬಿಟ್ಟಿದೆ. ಒಂದು ಅದಾದಮೇಲೆ ಇಡೀ ಟೀಮ್ ಅಗೇನ್ ಎಲ್ಲ ಇಡೀ ಟೀಮು ಸಕ್ಕತ್ತಾಗೆ ಸಾಥ್ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಒಂದೊಂದು ಈವನ್ ಡೈಲಾಗ್ಸ್ದು ಫಿಲಮ್ದು ಡೈಲಾಗ್ಸ್ ಬರ್ತಾರೆ, ಇವ್ರಿಗೂ ಡೈಲಾಗ್ಸ್ ಬರ್ತಾರೆ. ಸೊ ಎಲ್ಲ ಒಟ್ಟಿಗೆ ಸೇರಿಕೊಂಡು ಯಾರಿಗೂ ಈಗ ಚೆನ್ನಾಗಿಲ್ಲ ಎಲ್ಲರೂ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡಿದ್ದಾರೆ. ಇವಾಗ ಅದನ್ನು ಎಕ್ಸಿಕ್ಯೂಟ್ ಮಾಡಿಕೊಂಡು ತೆರೆ ಮುಂದೆ ತೊಗೊಂಡು ಇಟ್ಟು ಸಖತ್ತಾಗಿ ತೋರಿಸೋಣ ಅಂತ ತುಂಬ ಆಸೆ ಇದೆ. ನಮ್ಮದು ಏನೋ ಸ್ಟೈಲ್ಗಳು ಟ್ರೈ ಮಾಡ್ತಿರ್ತೀವಿ ಕ್ಯಾಮ್ರಾದಲ್ಲಿ, ಅದನ್ನು ಈ ಸತಿ ಪ್ರಯೋಗ ಮಾಡೇ ಮಾಡ್ತಿದ್ದೀವಿ.